ಬೆಳಗಾವಿ ಜಿಲ್ಲೆನಲ್ಲಿ ಲಾಸ್ಟ್ 24-48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸೌದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತು ಕಾಗವಾಡ್ನಲ್ಲಿ ಭಾರಿ ಮಳೆಯಾಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಇದರಿಂದ ನಮ್ಗೆ ಏನಾಗಿದೆ ಅಂದರೆ, ಮಹಾರಾಷ್ಟ್ರದಲ್ಲಿನೂ ಮಳೆ ಆಗ್ತಾ ಇದೆ, ನಮ್ಮ ಕಡೆನೂ ಮಳೆ ಆಗ್ತಾ ಇದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು ಈಗ 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ಇದರಲ್ಲಿ ಮತ್ತೆ ದುದ್ಗಂಗಾ, ವೇದಗಂಗಾ ಸೇರಿಕೊಂಡು ಇನ್ನೊಂದು 17,000 ಕ್ಯೂಸೆಕ್ಸ್ ಅದರಲ್ಲಿ ಜೋಡಣೆ ಆಗಿ ಎಲ್ಲ ಹೋಗಿ ಹಿಪ್ಪರಗಿಗೆ ಹೋಗಿ ಅಲ್ಲಿ ಸ್ಟೋರ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಹಿಪ್ಪರಗಿನಲ್ಲಿ ನಾವು ನೀರಿನ ಮಟ್ಟ ನಾವು ನೋಡಿದೀವಿ ಅಂದರೆ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡ್ಕೊಂಡಿದ್ವಿ. ಇದೆಲ್ಲ ಇತ್ತೀಚೆಗೆ ಲಾಸ್ಟ್ ಒಂದು 4-5 ಡೇಸ್ ಒಳಗಡೆ ಆಗಿರುವಂಥ ಡೆವಲಪ್ಮೆಂಟ್. ಘಟಪ್ರಭಾನಲ್ಲಿ ಈಗ ಹಿಡಕಲ್ ಜಲಾಶಯದಲ್ಲಿ 14,143 ಕ್ಯೂಸೆಕ್ ನೀರು ಈಗ ಇನ್ಫ್ಲೋ ಆಗ್ತಾ ಇದೆ. ಲೋಳ್ಸೂರ್ ಬ್ರಿಡ್ಜ್ ಅಲ್ಲಿನೂ ನಮ್ದೊಂದು ಗೇಜ್ ಇದೆ. ಆ ಗೇಜಲ್ಲಿ 8,580 ಕ್ಯೂಸೆಕ್ ನೀರು ಫ್ಲೋ ಆಗ್ತಾ ಇದೆ. ಈ 8,500 ಕ್ಯೂಸೆಕ್ ನೀರೇನಿದೆ ಅದು ಗೋಕಾಕ್ ಸೈಡಿಂದ ಹೋಗುತ್ತೆ. ಮೂರನೇದು ಮಲಪ್ರಭಾನಲ್ಲಿ ಈಗ ನೀರು ಇನ್ಫ್ಲೋ ಬರ್ತಾ ಇದೆ. 2,069 ಕ್ಯೂಸೆಕ್ ನೀರು ಈಗ ಇನ್ಫ್ಲೋ ಬರ್ತಾ ಇದೆ. ಸೊ ಎಲ್ಲ ಕಡೆ ಡ್ಯಾಮ್ಗಳಲ್ಲಿ ಈಗ ನೀರು ತುಂಬಿಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ರಾಕಸ್ಕೊಪ್ಪ ಡ್ಯಾಮ್ ನಮಗೆ ಬಹಳ ಇಂಪಾರ್ಟೆಂಟ್. ಸಣ್ಣ ಡ್ಯಾಮ್ ಇದೆ, 0.5 TMC ಅದರದ್ದು ಸ್ಟೋರೇಜ್ ಇದೆ. ಆದರೆ ಬೆಳಗಾವಿ ನಗರಕ್ಕೆ ಕುಡಿಲಿಕ್ಕೆ ಏನು ನೀರು ಬರುತ್ತೆ ಅದರಲ್ಲಿ ಅರ್ಧಷ್ಟು ನೀರು ಈ ಒಂದು ಡ್ಯಾಮಿಂದ ಬರುತ್ತೆ. ರಿಮೈನಿಂಗ್ ಹಾಫ್ ನಾವು ಹಿಡಕಲಿಂದ ತಗೊಳ್ತೀವಿ. ಸೊ ಪ್ರತಿ ದಿವಸ ಒಂದು 30-35 MLD ಇಲ್ಲಿಂದ, 35 MLD ಅಲ್ಲಿಂದ ತಗೊಳ್ತೀವಿ. ಈಗ 0.5 TMC ಪೈಕಿ ಅಲ್ಲಿ ಈಗ 0.04 TMC ನೀರು ಅಲ್ಲಿ ಸಂಗ್ರಹಣೆ ಆಗ್ತಾ ಇದೆ. ಈಗ ಏನು ಮಳೆ ಆಗ್ತಾ ಇದೆ ಈ ಭಾಗದಲ್ಲಿ, ಇದರಿಂದ ಪ್ರತಿ ದಿವಸ ಒಂದು ಅರ್ಧ ಫೀಟ್ ನೀರು ಏರಿಕೆ ಆಗ್ತಾ ಇದೆ. ಸೊ ಪ್ರತಿ 2 ದಿವಸಕ್ಕೆ 1 ಫೀಟ್ ಏರಿಕೆ ಏನಾಗುತ್ತೆ, ಅದರಿಂದ 5-8 ದಿವಸದ ಕುಡಿಲಿಕ್ಕೆ ನೀರಿನ ಲಭ್ಯತೆ ನಮಗೆ ಅಲ್ಲಿ ಸಿಗುತ್ತೆ. ಈ ಮಳೆಯಿಂದ ಏನಾಗಿದೆ, ಮನೆಗಳು ಸ್ವಲ್ಪ ಯಾವ್ಯಾವುದು ಮಣ್ಣಿನ ಗೋಡೆಗಳಿದ್ದಾವೆ ಆ ರೀತಿಯ ಮನೆಗಳು ಸ್ವಲ್ಪ ಡಿಸ್ಟ್ರಾಯ್ ಆಗಿದ್ದಾವೆ, ಕುಸಿದಿದ್ದಾವೆ. ಇದರಲ್ಲಿ ನಮಗೆ 5 ಮನೆಗಳು ಲಾಸ್ಟ್ 2 ಡೇಸಲ್ಲಿ ಹಾನಿಯಾಗಿದೆ, ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಆ್ಯಂಡ್ ಒಂದು ಕ್ಯಾಟಿಲ್, ಒಂದು ಎಮ್ಮೆ ಚಿಕ್ಕೋಡಿನಲ್ಲಿ ನಮ್ಮ ಭದ್ರಾಳ್ ಗ್ರಾಮದಲ್ಲಿ ಒಂದು ಹಾನಿಯಾಗಿದೆ. ಎಲ್ಲ ರೀತಿಯ ಪರಿಹಾರ ನಮ್ಮ ನಾರ್ಮ್ಸ್ ಪ್ರಕಾರ ಏನು ಬರುತ್ತೆ, NDRF SDRF ನಾರ್ಮ್ಸ್ ಪ್ರಕಾರ ಅದನ್ನು ನಾವು ಕೊಡಬೇಕಂತ ಹೇಳಿ ನಾನು ತಹಶೀಲ್ದಾರ್ ಎಲ್ಲ ಕನ್ಸರ್ನ್ಡ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ. ಅವರು ಇವತ್ತು ಒಳಗಡೆ ಅದನ್ನು ಕೊಡ್ತಾರೆ. ಈಗ ನಮ್ಮ ಬೆಳಗಾವಿ ಜಿಲ್ಲೆ ಪ್ರವಾಸಿ ತಾಣಗಳಲ್ಲಿ ಏನೇನು ಅರಣ್ಯ ಪ್ರದೇಶ ಒಳಗಡೆ ಇದ್ದಾವೆ ಅಲ್ಲಿ ಈಗ ವಾಟರ್ ಫಾಲ್ಸ್ ಅಲ್ಲಿ ನೀರು ಅವೈಲೇಬಲ್ ಇದೆ. ಸೊ ಇದನ್ನು ನೋಡಲಿಕ್ಕೆ ಎಲ್ಲ ಟೂರಿಸ್ಟ್ ಬರ್ತಾ ಇದ್ದಾರೆ. ಈ ಸದ್ಯಕ್ಕೆ ಅಲ್ಲಿ ಸೇಫ್ ಇಲ್ಲ. ಫಾರೆಸ್ಟ್ ಒಳಗಡೆ ಹೋಗಿ ಸ್ವಯಂ ಪ್ರೇರಿತರಾಗಿ ರೂಟ್ಸ್ ಐಡೆಂಟಿಫೈ ಮಾಡಿಕೊಂಡು ಹೋಗಿ ಈ ಫಾಲ್ಸಲ್ಲಿ ರೀಲ್ಸ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಿಕ್ಕೆ ಅಡ್ವೆಂಚರ್ ಮಾಡೋದನ್ನು ನಾವು ಲಾಸ್ಟ್ ಇಯರು ನೋಟಿಸ್ ಮಾಡಿದ್ದೀವಿ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಒಂದು ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ. ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಫಾರೆಸ್ಟ್ ಮುಖಾಂತರ ಇರುವಂಥ ರೂಟ್ಗಳನ್ನು ನಾವು ಸದ್ಯಕ್ಕೆ ಕ್ಲೋಸ್ ಮಾಡಿದ್ದೀವಿ. ಭಾರಿ ಮಳೆ ಆಗ್ತಾ ಇದೆ ಖಾನಾಪುರ ಸೈಡಲ್ಲಿ ನಾವು. ಸೊ ಈಗ ಚಿಕ್ಕಳೆ ಫಾಲ್ಸ್ಗೆ ಹೋಗೋ ದಾರಿ, ಪರವಾಡ ಫಾಲ್ಸ್ಗೆ ಹೋಗೋ ದಾರಿ, ಮತ್ತು ವಜ್ರಪೋಹ ಫಾಲ್ಸ್ಗೆ ಹೋಗೋ ದಾರಿ ಹಾಗೂ ಡೆಲ್ಟಾ ಫಾಲ್ಸ್ ಆ ಕಡೆ ಇದೆ. ಆದರೆ ನಮ್ಮ ಬೆಳಗಾವಿಯಿಂದ ಏನು ರೂಟ್ ಇದೆ ಅದನ್ನು ನಾವು ಸದ್ಯಕ್ಕೆ ನಿಷೇಧಿಸಿದ್ದೀವಿ.
ಸೊ ಅಲ್ಲಿಂದ ಪ್ರವಾಸಿಗರು ಈಗ ಸದ್ಯಕ್ಕೆ ಹೋಗ್ಲಿಕ್ಕಿಲ್ಲ. ಅಂಡ್ ಇದೇ ರೀತಿ ಮಳೆ ಇನ್ನೊಂದು 15-20 ದಿವಸ ಆಗಿದೆ ಅಂದ್ರೆ ಆಗಸ್ಟ್ ಅಂತ್ಯದ ತನಕ ನಮ್ಗೆ ಯಾವುದೇ ಕುಡಿಯುವ ನೀರಿನ ಪ್ರಾಬ್ಲಮ್ ಬರಲ್ಲ. ಬಹಳ ನಾವು ರೇಷನ್ ಮಾಡ್ಕೊಂಡು ನೀರನ್ನು ಬಳಕೆ ಮಾಡ್ಕೊಳ್ತಾ ಇದೀವಿ. ಈಗ ಮಳೆ ಆಗ್ತಾ ಇದೆ ಅಂತ ಹೇಳಿ ನಾವು ಮಿಸ್ಯೂಸ್ ಮಾಡ್ಲಿಕ್ಕಿಲ್ಲ ನೀರು. ಯಾಕೆ ಅಂದ್ರೆ ಮಾನ್ಸೂನ್ ಅಲ್ಲಿ ಮುಂಗಾರಿನಲ್ಲಿ ಬರಬೇಕಾಗಿರುವಂತ ಮಳೆ ಪ್ರಮಾಣ ನಾವು ನೋಡಿದೀವಿ ಅಂದ್ರೆ ಸರಿಸುಮಾರು ಒಂದು 30% ಇದರಲ್ಲಿ ಕಡಿಮೆ ಪ್ರಮಾಣ ನಮಗೆ ಈ ವರ್ಷ ಮಳೆ ಆಗ್ತಾ ಇದೆ. ಸೊ ಅದರಿಂದ ಬಹಳ ನೋಡ್ಕೊಂಡು ಯೋಚನೆ ಮಾಡಿ ನಾವು ನೀರನ್ನು ನಾವು ಸಿಟಿಸನ್ಸ್ಗೆ ಕೊಡ್ತಾ ಇದ್ದೀವಿ. ಅವರು ಬಳಕೆ ಮಾಡಿಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಬಳಕೆ ಮಾಡಬೇಕು. ಈಗ ನೀರಿನ ಸಮಸ್ಯೆ ಇದೇ ತರ ಮಳೆ ಮುಂದುವರೆದ್ರೆ ಈ ಕೆಳಗಡೆ ಮನೆಯದು ಕಾಣುತ್ತೆ, ಅದಕ್ಕೆಲ್ಲ ಜಿಲ್ಲಾಡಳಿತ ಯಾವ ರೀತಿ? ಸೊ ಈಗ ಗ್ರಾಮ ಪಂಚಾಯಿತಿಗಳ ಮುಖಾಂತರ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಮುಖಾಂತರ ಲೋ ಲೈಂಗ್ ಏರಿಯಾಸ್ ಅಲ್ಲಿ ಇರುವಂತ ಮನೆಗಳು ಹಾಗೂ ಯಾವ ಮನೆಗಳ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅವರನ್ನು ನಾವು ಮ್ಯಾಪಿಂಗ್ ಮಾಡಲಿಕ್ಕೆ ಹೇಳಿದ್ದೀವಿ, ವಲ್ನರಬಲ್ ಹೌಸ್ ಮ್ಯಾಪಿಂಗ್. ಸೊ ಈ ಮ್ಯಾಪಿಂಗ್ ಮುಖಾಂತರ ಅವ್ರಿಗೆ ನಾವು ಇಂಟಿಮೇಷನ್ ಕೊಡ್ತೀವಿ. ಮಳೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದ್ರೆ ನಾವು ಟ್ರಿಗರ್ ಮಾಡ್ತೀವಿ ಅವರಿಗೆ, ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಮುಖಾಂತರ, PDO ಮುಖಾಂತರ ಹಾಗೂ ಬಿಲ್ ಕಲೆಕ್ಟರ್ಗಳ ಮುಖಾಂತರ ಅವರು ಅವ್ರ ಸಂಬಂಧಿಕರ ಮನೆಗೆ ಹೋಗ್ಬೇಕು. ಫಸ್ಟ್ ನಮ್ದು ಏನಂದ್ರೆ ಪ್ರಯಾರಿಟಿ ಇವೆಲ್ಲ ಖಾಸಗಿ ಮನೆಗಳು, ನಾವು ಹೋಗಿ ರಿಪೇರಿ ಅವರ ಮನೆಗೆ ನಾವು ರಿಪೇರಿ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಜೀವಕ್ಕೆ ಯಾವುದೇ ಹಾನಿ ಆಗಬಾರ್ದು ಮುನ್ಸೂಚನೆಯನ್ನು ಅವರಿಗೆ ನೀಡಿದ ನಂತರ ಅವರವರ ಸಂಬಂಧಿಕರ ಮನೆಗೆ ಹೋಗ್ಲಿಕ್ಕೆ ಅವರಿಗೆ ಒಂದು ಅವಕಾಶ ಕಲ್ಪಿಸ್ತೀವಿ. ಈ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ನದಿ ದಡದಲ್ಲಿ ಇರೋರಿಗೆ ಏನಿದೆ ಕೇರ್ಫುಲ್ ಇರಬೇಕು. ಲಾಸ್ಟ್ ಇಯರು ಹೇಳಿದೀವಿ, ಬಿಫೋರ್ ಲಾಸ್ಟ್ ಇಯರು ಹೇಳಿದೀವಿ. ಅನ್ನೆಸೆಸರಿಲಿ ಅಲ್ಲಿ ನದಿ ಬದಿಗೆ ಹೋಗೋ ಈಗ ಅವಶ್ಯಕತೆ ಇಲ್ಲ. ಮಳೆ ಆಗ್ತಾ ಇದೆ, ಮೋಟಾರ್ ಹಾಕೋ ಅವಶ್ಯಕತೆ ಇಲ್ಲ, ಅಲ್ಲಿ ಮೋಟರ್ ರಿಪೇರಿ ಮಾಡಿಸೋ ಅವಶ್ಯಕತೆ ಇಲ್ಲ. ಸೊ ದಯವಿಟ್ಟು ತಾವು ಕಾಳಜಿ ವಹಿಸಬೇಕು, ನದಿ ಕಡೆ ಹೋಗಬಾರ್ದು. ಲಾಸ್ಟ್ ಇಯರ್ ನಾವು ದುರದೃಷ್ಟವಶಾತ್ ನೋಡಿದ್ದೀವಿ, 1-2 ಘಟನೆಗಳಾಗಿದ್ದಾವೆ. ಅವರಲ್ಲಿ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಬೆಳಿಗ್ಗೆ ಒಬ್ಬರು ಹೋಗಿ ಅಲ್ಲಿ ಸ್ನಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ನೆರೆ ಹಾವಳಿ ಇದ್ದಾಗ, ಪ್ರವಾಹ ಪರಿಸ್ಥಿತಿ ಇದ್ದಾಗ ಹಂಗ ಮಾಡೋ ಅವಶ್ಯಕತೆ ಇಲ್ಲ, ಮಾಡಬಾರ್ದು, ಕಾಳಜಿ ವಹಿಸಬೇಕು. ಈಗ ಸದ್ಯಕ್ಕೆ ಇವತ್ತು ನನಗೆ ರಿಪೋರ್ಟ್ ಬರುತ್ತೆ. ಆಸ್ ಆಫ್ ನಾವು 7 ಬ್ರಿಡ್ಜಸ್ 7 ಬ್ರಿಡ್ಜ್ಗಳು ಮುಳುಗಿದ್ದಾವೆ. ಅಲ್ಲಿ ಪೊಲೀಸ್ ಅವರಿಗೆ ಹೇಳಿದೀವಿ 2 ಕಡೆ ಬ್ಯಾರಿಕೇಡಿಂಗ್ಸ್ ಹಾಕೊಳ್ಳಿಕ್ಕೆ. ಲಾಸ್ಟ್ ಇಯರ್ಗೆ ಹೋಲಿಸಿದರೆ ಲಾಸ್ಟ್ ಇಯರ್ ನಮಗೆ 100 ಬ್ರಿಡ್ಜ್ಗಳು, ಸಣ್ಣ ಬ್ರಿಡ್ಜ್ಗಳು ನಾವು ಅದು ಮುಳುಗಡೆ ಆದ ನಂತರ ಅಲ್ಲಿ ಸಂಪರ್ಕ ನಾವು ವಿ ಲಾಸ್ಟ್ ಕನೆಕ್ಷನ್. ಸೊ ಈಗ ಬರೀ 7 ಬ್ರಿಡ್ಜ್ ನಾವು ಮಾನಿಟರ್ ಮಾಡ್ತೇವೆ. ಸರಿ, ಮುಂದೆ ದಿನ ಮಳೆ ಬಂದ್ರೆ ಬಳ್ಳಾರಿನೆಲ್ಲ ಅಲ್ಲಿ ಜನಕ್ಕೆ ಏನಾದ್ರು ಕಾಳಜಿ ಕೇಂದ್ರ ಅಂತ ಹೇಳುವಂಥದ್ದು ಆ ಸಂದರ್ಭ ಬಂದಾಗ ನಮ್ಮ ಕಡೆ ಎಲ್ಲ ಸಿಸ್ಟಮ್ಸ್ ರೆಡಿ ಇದಾವೆ. ನಾವು ಬರೀ ಒಂದು 15 ಮಿನಿಟ್ಸ್ ಒಳಗಡೆ ನಮ್ಮ ಸಿಸ್ಟಮ್ಸ್ನು ಆಕ್ಟಿವೇಟ್ ಮಾಡೋ ಕ್ಷಮತೆ ನಮ್ಮ ಕಡೆ ಇದೆ. ಸೊ ನಾವು ಕಂಟಿನ್ಯೂಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಎಲ್ಲ ಡೀಟೇಲ್ಸ್ ಇದೆ. DC ಆಫೀಸಲ್ಲಿ ಕಂಟ್ರೋಲ್ ರೂಮ್ ಆಲ್ರೆಡಿ ಆಪರೇಷನಲ್ ಇದೆ, ಹಾಗೂ ಪೊಲೀಸ್ ಅವರು ಅಲರ್ಟ್ ಮೇಲೆ ಇದ್ದಾರೆ, ನಮ್ಮ SDRF ಟೀಮ್ಸ್ ಅಲರ್ಟ್ ಮೇಲೆ ಇದ್ದಾವೆ. ಸೊ ವಿ ಹ್ಯಾವ್ ನೋ ಪ್ರಾಬ್ಲಮ್. ಆಸ್ ಆಫ್ ನೌ ಥಿಂಗ್ಸ್ ಆರ್ ಅಂಡರ್ ಕಂಟ್ರೋಲ್. ಈಗ ಫಾರೆಸ್ಟ್ ಅಲ್ಲಿ ಖಾನಾಪುರಲ್ಲಿ ಪ್ರತಿ ಸಲನೂ ಮಳೆ ಆದಾಗ ಪ್ರವೇಶ ನಿರ್ಬಂಧ ಏರ್ಬಿಡ್ತಾರೆ. ಈಗ ಬೆಳಗಾವಿ ಜನರಿಗೆ ಒಂದು ಎಂಜಾಯ್ಮೆಂಟ್ ಮಾಡ್ಬೇಕಾದ್ರೆ ಮತ್ತೊಂದು ಬೇರೆ ಯಾವ್ದು ವ್ಯವಸ್ಥೆ. ಮಳೆಗಾಲದಲ್ಲಿ ಜನ ಹೋಗ್ತಾರೆ, ಕೆಲವು ಜನ ಹುಚ್ಚಾಟ ಮಾಡ್ತಾರೆ. ಎಲ್ಲಾ ಫಾಲ್ಸ್ಗಳಲ್ಲಿ ಒಂದು 4 ಪೊಲೀಸರಿಗೆ ಹಚ್ಚಿ ಹುಚ್ಚಾಟ ಯಾರು ಮಾಡ್ತಾರೆ ಅವ್ರನ್ನ ತಡೆದು ಬೇರೆ ಜನರಿಗೆ ಒಂದ್ ಕಡೆ ನಿಂತ್ಕೊಂಡು ನೋಡಿ ಅಂತೇಳಿ ರಿಸ್ಟ್ರಿಕ್ಷನ್ ಹಾಕ್ಬೋತಾರೆ. ಅದು ಬಿಟ್ಟು ಪ್ರವೇಶನೇ ನಿರ್ಬಂಧ ಏನಿದೆ. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸೇಯಿಂಗ್. ತಾವು ಏನ್ ಹೇಳ್ತಾ ಇದ್ರು ಅದರಲ್ಲಿ ಬಹಳ ಲಾಜಿಕ್ ಇದೆ. ಸೊ ಈ ವರ್ಷ ನಾವು ಟ್ರೈ ಮಾಡ್ತೀವಿ. ಈಗ ನಾನು ಎಲ್ಲ ಫಾರೆಸ್ಟ್ ಆಫೀಸರ್ಸ್ ಜೊತೆ ಮತ್ತೆ DCF ಅವರನ್ನು ಕರೆಸ್ಕೊಂಡು ಲಿಮಿಟೆಡ್, ರೆಸ್ಟ್ರಿಕ್ಟೆಡ್, ಸೇಫ್ ಟೂರಿಸಂ ಹೆಂಗ್ ಮಾಡ್ಬೇಕನ್ನೋದ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಈ ವರ್ಷದಿಂದಾನೇ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕೆಂದ್ರೆ ಫಾಲ್ಸ್ ಅಲ್ಲಿ ನೀರು ಇರೋದೇ ಈ ಟೈಮಲ್ಲಿ. ಆದ್ರೆ ಜನರಿಗೆ ಸೇಫ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋ ಜವಾಬ್ದಾರಿಯೂ ನಮ್ದೇ ಆಗುತ್ತೆ. ಸೊ ಅದರಿಂದ ಅವ್ರ ಸದ್ಯಕ್ಕೆ ನಮ್ಮ ಜೊತೆ ಕೋಆಪರೇಟ್ ಮಾಡಲಿ. ಇನ್ನೊಂದು 10-20 ಡೇಸ್ ಒಳಗಡೆ ಒಂದು ರೋಡ್ ಮ್ಯಾಪ್ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಆ ರೋಡ್ ಮ್ಯಾಪ್ ಪ್ರಕಾರ ನಾವು ಹೆಂಗ್ ಗೈಡ್ಲೈನ್ಸ್ ಕೊಡ್ತೀವೋ ಆ ಗೈಡ್ಲೈನ್ಸ್ ಪಾಲನೆ ಮಾಡಿಕೊಂಡು ನಾವು ಗೈಡೆಡ್ ಟೂರೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ದಿನಕ್ಕೆ 1-2 ಬ್ಯಾಚ್ ಹೋಗೋ ಥರ ಕಂಟ್ರೋಲ್ಡ್ ಟೂರಿಸಮ್ನು, ರೆಗ್ಯುಲೇಟೆಡ್ ಆ್ಯಂಡ್ ಸೇಫ್ ಟೂರಿಸಮ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.
ಇಲ್ಲಿ ಅಂಬೋಲಿಯಲ್ಲೂ ಹಂಗ ಮಾಡ್ತಾರೆ ಸರ್. ಮೇಲ್ಗಡೆ ಯಾರು ಹತ್ಬಾರ್ದು, ನೀರಿನಲ್ಲಿ ಇಳಿಬಾರ್ದು, ದೂರ ನಿಂತ ನೋಡ್ಕೋಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ಹೋಗ್ಲೇಬಾರ್ದು ಅಂತ ನಿರ್ಬಂಧ ಏನಿಲ್ಲ. ಲಾಸ್ಟ್ ಇಯರ್ ನಾವು ಗೋಕಾಕ್ ಅಲ್ಲಿನೂ ಕಂಟ್ರೋಲ್ಡ್ ಟೂರಿಸಂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀವಿ. ಆದ್ರೆ ಸಾವಿರಾರು ಜನ ಬಂದ್ಬಿಟ್ಟು ನಾವು ಏನ್ ಬ್ಯಾರಿಕೇಡಿಂಗ್ ಹಾಕಿದ್ದೀವೋ ಅದನ್ನು ಸರಿಸಿ ಕೆಳಗಡೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಏನೇನೋ ಮಾಡಿದ್ದಾರೆ. ರೀಲ್ಸ್ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ಸೊ ಆಯ್ತು, ತಾವು ಹೇಳ್ತಿರೋದು ಕರೆಕ್ಟ್ ಇದೆ, ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಎಲ್ಲರೂ ಯಾರ್ಯಾರು ಬರ್ತಾರೆ, ಪ್ರವಾಸಿಗರು, ಸಾರ್ವಜನಿಕರು, ಅವರು ಬಹಳ ಜವಾಬ್ದಾರಿಯಿಂದ ಎಲ್ಲ ಕಂಡೀಷನ್ಸ್ ನಾವೇನು ಹಾಕ್ತೀವೋ ಫ್ಯೂಚರ್ ಅಲ್ಲಿ ಅದನ್ನು ಫಾಲೋ ಮಾಡಿದ್ದಾರೆ ಅಂದ್ರೆ ಇದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ. ಫಾಲೋ ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ರೆಸ್ಟ್ರಿಕ್ಷನ್ ಮಾಡ್ತೀವಿ. ಸೊ ಒಂದು ಅವಕಾಶ ಮಾಡಿ ಕೊಡ್ತೀವಿ ಈ ವರ್ಷ ಟೂರಿಸಂ ಕಮಿಟಿಯಿಂದ. ಸೊ ಅದರ ಪ್ರಕಾರ ಅವರು ರೂಲ್ಸ್ ಫಾಲೋ ಮಾಡ್ಕೊಂಡು ಮಾಡಿ. मैग्नेटा हमारा आइसक्रीम मेड विद मिल्क।